welcome back to my channel. If you're new here, my name is Sonali and this is the space where I share my thoughts and opinion. ಇವತ್ತಿನ ಸ್ಪೆಷಲ್ ಏನಂದ್ರೆ ನಮ್ಮ ಚಾನಲಲ್ಲಿ ಒಫಿಷಿಯಲ್ ಆಗಿ ಅಕ್ಷಯ್ ಇಂಟ್ರೊಡ್ಯೂಸ್ ಆಗ್ತಿದ್ದಾರೆ. ಸೊ ವೆಲ್ಕಮ್ ಟು ದಿಸ್ ಚಾನೆಲ್. ಸೊ ನಮ್ಮ ಟೈಮನ್ನು ವೇಸ್ಟ್ ಮಾಡೋದು ಬೇಡ. ಸೊ ಕ್ವಿಕ್ ಆಗಿ ನಮ್ಮ ಕ್ವೆಶನ್ಸ್ಗೆ ಜಂಪ್ ಮಾಡೋಣ. ಅಕ್ಷಯ್, ಪ್ಲೀಸ್ ಲೆಟ್ ಮೀ ನೋ ವಾಟ್ ಇಸ್ ದಿಸ್ IPO? IPO stands for Initial Public Offer. Initial Public Offer. So what does that mean? So ಈಗ ಯಾವುದೇ ಒಂದು ಬಿಸ್ನೆಸ್ ಅಥವಾ ಯಾರೇ ಒಬ್ಬರು ಇಂಡಿವಿಜುವಲ್ ಎಕ್ಸ್ಟ್ರಾ ದುಡ್ಡು ಬೇಕಾಯ್ತಂದ್ರೆ ತಮ್ಮ ಬಿಸ್ನೆಸ್ಸನ್ನು ಮುಂದುವರಿಸಲಿಕ್ಕೆ ಅಥವಾ ಏನಾದರೂ ಖರ್ಚು ಮಾಡಲಿಕ್ಕೆ, ಸೊ ದೇ ಎನಿವೇಸ್ ಗೋ ಟು ದ ಬ್ಯಾಂಕ್. ಸೊ ಸೇಮ್ ಥರ ಕಂಪನಿನೂ ಅಷ್ಟೇ ಮಾಡ್ತಾರೆ. ಸೊ ದೇ ಹ್ಯಾವ್ 3 ಆಪ್ಷನ್ಸ್, 3 ಆಪ್ಷನ್ಸ್ ಇರ್ತವೆ ಅವ್ರ ಹತ್ರ. ಒಂದು, ಬ್ಯಾಂಕ್ ಹತ್ರ ಹೋಗಿ ಲೋನ್ ಕೇಳೋದು. ಓಕೆ, ನಂದು ಬಿಸ್ನೆಸ್ ಹೀಗಿದೆ, ನಾನು ಇಷ್ಟೆಷ್ಟು ಪ್ರಾಫಿಟ್ಸ್ ಮಾಡಿದ್ದೀನಿ, ಸೊ ಇವ್ಯಾಲ್ಯೂಯೇಟ್ ದಿಸ್, ಇದನ್ನು ಚೆಕ್ ಮಾಡಿಕೊಂಡು ನಮಗೆ ಲೋನ್ ಕೊಡಿ ವಿತ್ ವಾಟ್ ಎವರ್ ಇಂಟ್ರೆಸ್ಟ್ ದಟ್ ಯು ಹ್ಯಾವ್. ಅಥವಾ ಬಾಂಡ್ಸ್ ಅಥವಾ ಡಿಬೆಂಚರ್ಸ್ನ ಇಶ್ಯೂ ಮಾಡೋದು. ಬಾಂಡ್ಸ್ ಅಂದರೆ ದೇ ಹ್ಯಾವ್ ಅ ಫಿಕ್ಸ್ಡ್ ರೇಟ್ ಆಫ್ ಇಂಟ್ರೆಸ್ಟ್. ಸೊ ಅದನ್ನು ಅವರು ಗವರ್ಮೆಂಟ್ ಆಫ್ ಇಂಡಿಯಾ ಥ್ರೂ ಇಶ್ಯೂ ಮಾಡ್ಬೋದು, ಅಥವಾ ಪಬ್ಲಿಕ್ಕಿಗೆ ಇಶ್ಯೂ ಮಾಡ್ಬೋದು. ಪಬ್ಲಿಕ್ ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಬೋದು, ಅಥವಾ ಕೆಲವು ಮ್ಯೂಚುವಲ್ ಫಂಡ್ಸ್ ಇರ್ತವೆ ಅಥವಾ ಕೆಲವು ಕಂಪನೀಸ್ ಇರ್ತವೆ, ಬಾಂಡ್ಸನ್ನು ಖರೀದಿ ಮಾಡಿ ಅವರು ಕಂಪನಿನೇ ಫಸ್ಟಿಗೆ ಡಿಸೈಡ್ ಮಾಡಿರ್ತದೆ. ಲೆಟ್ಸ್ ಸೇ 1 ವರ್ಷಕ್ಕೆ 8% ಇಂಟ್ರೆಸ್ಟ್, 2 ವರ್ಷಕ್ಕೆ 8% ಇಂಟ್ರೆಸ್ಟ್. ಸೊ ಆ ಥರ ಬಾಂಡ್ಸ್ನ ಇಶ್ಯೂ ಮಾಡ್ತಾರೆ ಇನ್ ಲ್ಯಾಕ್ಸ್ ಆಫ್ ಕ್ರೋರ್ಸ್ ಆಫ್ ರುಪೀಸ್. ಸೊ ಅವ್ರು ಏನು ಮಾಡ್ತಾರೆ, ಸೊ ದೇ ಟೇಕ್ ದ ಬಾಂಡ್ಸ್ ಆ್ಯಂಡ್ ಆಫ್ಟರ್ ಪರ್ಟಿಕ್ಯುಲರ್ ಟೈಮ್, ಅಂದರೆ 1 ವರ್ಷ 2 ವರ್ಷ ಆದಮೇಲೆ ಕಂಪನಿಯವರು ಮೇನ್ ಕಂಪ್ನಿಗೆ ಅಂದರೆ NSDLಗೆ ಬಾಂಡ್ಸ್ ವಾಪಸ್ ಕೊಟ್ಟು ಇಂಟ್ರೆಸ್ಟ್ ಅಮೌಂಟ್ನ ತಗೊಂಡ್ಬಿಡ್ತಾರೆ. ಸೊ ದಿಸ್ ಇಸ್ ಅ ಟ್ರೇಡ್ ಆಫ್. ಥರ್ಡ್ ಇಸ್ ಇನಿಷಿಯಲ್ ಪಬ್ಲಿಕ್ ಆಫರ್. ಅಂದರೆ ದೇ ಹ್ಯಾವ್ ನೋ ಆಪ್ಷನ್. ಈಗ 2 ಆಪ್ಷನ್ ಇಲ್ಲ. ಸೊ ದೇ ಸೇ, ಓಕೆ, ನನ್ನ ಬಿಸ್ನೆಸ್ ಈ ಥರ ಇದೆ, ನನ್ನ ಪ್ರಾಫಿಟ್ಸ್ ಇಷ್ಟಿದೆ, ಸೊ ನಾನು ಪಬ್ಲಿಕ್ ಹತ್ರ ಹೋಗ್ಬಿಡ್ತೇನೆ. ಸೊ ಇಟ್ ಈಸ್ ಸಮಥಿಂಗ್ ಲೈಕ್, ಓಕೆ, ಐ ಗೋ ಟು ದ ಮಾರ್ಕೆಟ್, ಲೆಟ್ ದ ಮಾರ್ಕೆಟ್ ಡಿಸೈಡ್. ಅಂದರೆ ಮಾರ್ಕೆಟ್ ಈಸ್ ಮೇಡ್ ಆಫ್ ಪಬ್ಲಿಕ್. ಸೊ ಪಬ್ಲಿಕ್ ಇರ್ತಾರೆ, ಭಾಳ ಏನು ಹೇಳಿ, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡೋರು ಸುಮಾರು ಜನ ಇರ್ತಾರೆ, ನಾಟ್ ಓನ್ಲಿ ಫ್ರಮ್ ಅವರ್ ಕಂಟ್ರಿ, ಫ್ರಮ್ ಅದರ್ ಕಂಟ್ರೀಸ್ ಆಸ್ ವೆಲ್. ಸೊ ಹಾಗಿದ್ದಾಗ ಕಂಪನಿ ಏನ್ ಮಾಡ್ತವೆ, ದೇ ಸೇ, ಓಕೆ, ಲೆಟ್ ಮಿ ಗೋ ಟು ಪಬ್ಲಿಕ್ ಅಂಡ್ ಪಬ್ಲಿಕ್ ಲೆಟ್ ಅವ್ರು ಇವ್ಯಾಲ್ಯೂಯೇಷನ್ ಮಾಡ್ಕೊಂಡು ನನಗೆ ದುಡ್ಡು ಕೊಡ್ಲಿ. ಅದಕ್ಕೋಸ್ಕರ ಅವ್ರು ಏನ್ ಮಾಡ್ತಾರೆ, ಅವ್ರು ತಮ್ಮ ಪ್ರಾಫಿಟ್ ಅಂದ್ರೆ ಬಿಸ್ನೆಸ್ಸಿನ ಒಂದು ಪಾರ್ಟ್ ಅನ್ನ ಪಬ್ಲಿಕ್ ಕೊಡ್ತಾರೆ, ವಿಚ್ ಇಸ್ ಕಾಲ್ಡ್ ಅ ಶೇರ್. ಸೊ ಶೇರ್ ಬಿಸ್ನೆಸ್ ನ ಒಂದು ಪಾರ್ಟ್ ಅನ್ನ, ಅಂದ್ರೆ ಇವನ್ ದೋ ಇಟ್ ಇಸ್ 0.00001%, ಇಫ್ ಯು ಹ್ಯಾವ್, ಒಂದ್ ವೇಳೆ ನಿಮ್ಮ ಹತ್ರ NSDL ಇದು ಒಂದು ಶೇರ್ ಇದೆ ಅಂದ್ರೆ, ಅಗೇನ್ ಇಟ್ ಇಸ್ 0.00001% ಆಫ್ NSDL ದಟ್ ಯು ಆರ್ ಹೋಲ್ಡಿಂಗ್. ಅಂದ್ರೆ ನೀವು NSDL ನ ಓನರ್, 1% ಅಲ್ಲ, 0.001%. ಸೊ ನಿಮಗೆ ಇಫ್ ಯು ಹ್ಯಾವ್ ದಟ್ ಮನಿ, ದುಡ್ಡು ನಿಮ್ಮ ಹತ್ರ ಜಾಸ್ತಿ ಇದೆ ಅಂದ್ರೆ ನೀವು 100% ಅಲ್ಲ, ಅದು ಎಷ್ಟು ಇಶ್ಯೂ ಮಾಡಿರ್ತಾರೆ ಶೇರ್ಸ್, ಅಷ್ಟನ್ನು ನೀವು ಖರೀದಿ ಮಾಡ್ಕೊಂಡು ನಾಳೆ ನೀವು ಹೇಳ್ಬೋದು, ಇಲ್ಲ ನನ್ನ ಹತ್ರ ದುಡ್ಡಿದೆ, ನಾನು NSDL ಓನರ್ ಇರ್ತೀನಿ. ಸೊ ಆ ತರ ಮಾಡ್ಬೋದು. ಸೊ ದಟ್ ಈಸ್ ವೈ ಇಟ್ ಇಸ್ ಕಾಲ್ಡ್ ಎಸ್ ಇನಿಷಿಯಲ್ ಪಬ್ಲಿಕ್ ಆಫರ್. ಓಕೆ, ಸೊ ಸರ್ಕಲಿಂಗ್ ಬ್ಯಾಕ್ ಟು ದ ಸೇಮ್ ಕ್ವೆಶನ್, IPO ಅಂದ್ರೆ ಅರ್ಥ ಆಯ್ತು ನನಗೆ. NSDL ಅಂದ್ರೆ ಏನು? ವಾಟ್ ಎಕ್ಸಾಕ್ಟ್ಲಿ ಡು ಯು ಮೀನ್ ಬೈ ದ್ಯಾಟ್? ಅಂಡ್ ಅದರಿಂದ ಈ IPOಸಿಗೆ ಕೋರಿಲೇಷನ್? NSDL ಅಂದ್ರೆ ನ್ಯಾಷನಲ್ ಸೆಕ್ಯೂರಿಟೀಸ್ ಡೆಪಾಸಿಟರಿ ಲಿಮಿಟೆಡ್. ಸೊ ಗವರ್ಮೆಂಟ್ ಆಫ್ ಇಂಡಿಯಾ ಎಸ್ಟಾಬ್ಲಿಷ್ಡ್ NSDL ಮತ್ತೆ CDSL ಅಂತ 2 ಕಂಪನೀಸ್ ಇದೆ. ಸೊ ಬೇಸಿಕಲಿ ನಿಮ್ಮ ಏನೇ ಶೇರ್ಸ್ ಅಥವಾ ಕಂಪನೀಸ್ ಇಶ್ಯೂ ಮಾಡೋ ಶೇರ್ಸ್ ನಿಮ್ಮ ಹತ್ರ ಹೋಗ್ಬೇಕಂದ್ರೆ ಒಬ್ಬ ಇಂಟರ್ಮೀಡಿಯೇಟರಿ ಡೆಪಾಸಿಟರಿ ಬೇಕು. ಅಂದ್ರೆ ಈಗ ಹೇಗೆ ಮಾರ್ಕೆಟ್ ಅಲ್ಲಿ ನೀವಾಗೆ ಹೋಗಿ ಬೆಳೆದು ತರಕಾರಿನ ತಗೊಂಡ್ ಬರ್ಲಿಕ್ಕೆ ಆಗೋದಿಲ್ಲ. ಸೊ ದೇರ್ ಇಸ್ ಅ ಮಿಡಲ್ ಮ್ಯಾನ್. ಸೊ ಅವ್ರೇನ್ ಮಾಡ್ತಾರೆ, ರೈತರಿಂದ ತರಕಾರಿ ತಗೊಳ್ತಾರೆ ವಿತ್ ಕಮಿಷನ್, ನಿಮ್ಮ ಹತ್ರನು ತರಕಾರಿ ಮಾಡ್ತಾರೆ ವಿತ್ ಕಮಿಷನ್. ಸೊ ಆ ಕಮಿಷನ್ ಏನಿದೆ ಮಿಡಲ್ ಮ್ಯಾನಿಗೆ ಹೋಗುತ್ತೆ. ಸೊ ದಟ್ಸ್ ವಾಟ್ NSDL ಅಂಡ್ CDSL ಆರ್. ಸೊ NSDL ಇದರ ಹಿಸ್ಟ್ರಿ ಸ್ವಲ್ಪ ಪ್ರಕಾರ ಇಟ್ ಎಸ್ಟಾಬ್ಲಿಷ್ಡ್ ಇನ್ 1996. ಫಸ್ಟ್ ನಮ್ಮಲ್ಲಿ 2 ಸ್ಟಾಕ್ ಎಕ್ಸ್ಚೇಂಜಸ್ ಇದೆ, BSE ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಮತ್ತೆ NSE ವಿಚ್ ಇಸ್ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್. ಸೊ ಸ್ಟಾರ್ಟಿಂಗಿಗೆ NSDL ವಾಸ್ ಕೇಟರಿಂಗ್, ಅಂದ್ರೆ NSDL ಬರೀ NSE ಮಾತ್ರ ನೋಡ್ಕೊಳ್ತಾ ಇತ್ತು. ಸೊ ಲೆಟ್ ಅಸ್ ಸೇ NSE ಎಸ್ಟಾಬ್ಲಿಷ್ ಆದಾಗ ಯಾರ್ಯಾರು ಅಲ್ಲಿ ಸ್ಟಾಕ್ ಎಕ್ಸ್ಚೇಂಜಸ್ ಅಂದ್ರೆ ಬೈ ಅಥವಾ ಶೇರ್ ಅಥವಾ ಸೆಲ್ ಏನೇ ಮಾಡ್ಬೇಕಿತ್ತಂದ್ರು ಅದು ಫಸ್ಟ್ NSDL ರಿಕ್ವೆಸ್ಟ್ ಆಗುತ್ತೆ.
NSDL ಅವರು ಓಕೆ ಇವನು ಈ ಬೈ ಪ್ರೈಸಿಗೆ ಇವ್ರು ಆರ್ಡರ್ ಪ್ಲೇಸ್ ಮಾಡಿದ್ದಾರೆ, ಸೊ ಯಾರು ಆ ಸೆಲ್ ಪ್ರೈಸಿಗೆ ಆರ್ಡರ್ ಪ್ಲೇಸ್ ಮಾಡಿದ್ದಾರೆ ಅದನ್ನ ಮ್ಯಾಚ್ ಮಾಡಿಕೊಟ್ಬಿಟ್ಟು ಅವರಿಗೆ ಶೇರ್ಸ್ ಅನ್ನ ಇಶ್ಯೂ ಮಾಡ್ತಾರೆ. ಸೊ ಕಂಪನಿಯಿಂದ ಶೇರ್ಸ್ ನ ಡೆಬಿಟ್ ಮಾಡಿ ಯಾರಿಗೆ ಅದು ತಗೊಂಡಿರ್ತಾರಲ್ಲ ಬೈ ಪ್ರೈಸ್ ಅವರಿಗೆ NSDL ಶೇರ್ಸ್ ಅನ್ನ ಹೋಗುತ್ತೆ. ಬಟ್ ನಾವು ಸುಮಾರೆಲ್ಲ ಆಗಿ ಈಗ ಆ ತರ ಏನಿಲ್ಲ, ರೆಸ್ಟ್ರಿಕ್ಷನ್ಸ್ ಏನಿಲ್ಲ. ಸೊ ದೇ ಕ್ಯಾನ್ ಗೋ ವಿತ್ BSE ಆರ್ NSE. ಸೊ ಇನ್ ಶಾರ್ಟ್ ಅವ್ರು ಶೇರ್ಸ್ ಇಟ್ಕೊಳ್ತಾರೆ, ನಿಮ್ದು ನಿಮಗೆ ಒಂದ್ ವೇಳೆ ಸೆಲ್ ಮಾಡ್ಬೇಕಂದ್ರೆ ನಿಮ್ಮ ಬಿಹಾಫ್ ಆಗಿ ಅವರೇ ಸೆಲ್ ಮಾಡ್ತಾರೆ. ನೀವು ಬೈ ಆರ್ಡರ್ ಪ್ಲೇಸ್ ಮಾಡಿದ್ರೆ ನಿಮ್ಮ ಬಿಹಾಫ್ ಆಗಿ ಅವರು ಬೈ ಆರ್ಡರ್ಸ್ ಅಂದ್ರೆ ಶೇರ್ಸ್ ಅನ್ನ ಇಟ್ಕೊಳ್ತಾರೆ. ಶೇರ್ಸ್ ಆರ್ ನಥಿಂಗ್ ಬಟ್ ಡಿಮೆಟೀರಿಯಲೈಸ್ಡ್ ಫಾರ್ಮ್, ಡಿಮ್ಯಾಟ್ ಅಕೌಂಟ್ ಅಂತ ಹೇಳ್ತೀವಿ. ಸೊ ನೀವು NSDL ಹತ್ರ ಹೋಗ್ಬೇಕು, ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಬೇಕು, ಆವಾಗ ನಿಮ್ದು ಅಕೌಂಟ್ ಇರ್ತದೆ, ಅಕೌಂಟ್ ಅಲ್ಲಿ ಶೇರ್ಸ್ ಬಂದು ಕೂತ್ಕೋತದೆ. ಸೇಮ್ ಥಿಂಗ್ ಆಸ್ ಬ್ಯಾಂಕ್. ಸೊ ಐ ಹ್ಯಾವ್ ಸೋ ಮೆನಿ ಕ್ವೆಶನ್ಸ್. ಈ ಡಿಮ್ಯಾಟ್ ಅಕೌಂಟ್, ಆಮೇಲೆ CDSL. ಓಕೆ, CDSL. ಫಸ್ಟ್ ಲೆಟ್ ಅಸ್ ಗೋ ಟು ವಾಟ್ ಇಸ್ CDSL ಅಂದರೆ NSDL ಮತ್ತೆ CDSL. ಇಟ್ಸ್ ಅ ಕನ್ಫ್ಯೂಸಿಂಗ್ ಟರ್ಮ್. ನಾವು ಒಳ್ಳೆ ಟಂಗ್ ಟ್ವಿಸ್ಟರ್ ಆಯಿತು, ಬಟ್ ಯಾ ಐ ಟ್ರೈ. ಇಲ್ಲಿ CDSL ಮತ್ತು NSDL ಮಧ್ಯೆ ಡಿಫ್ರೆನ್ಸ್ ಏನು, ದಟ್ ಇಸ್ ಒನ್ ಥಿಂಗ್. ಹಾಗೆ ಈ ಡಿಜಿಟಲೈಸೇಷನ್ ಇರ್ತದಲ್ಲ, ಡಿಮ್ಯಾಟ್ ಅಂತ ಆಲ್ರೆಡಿ, ಸೊ ಎವ್ರಿಥಿಂಗ್ ಇಸ್ ಆಲ್ರೆಡಿ ಆನ್ಲೈನ್. ನಾವು ಎಲ್ಲರೂ ಸಹ ಲೈಕ್ ಕಾಮನ್ ಪೀಪಲ್ ಲೈಕ್ ಅಸ್ ಕ್ಯಾನ್ ಆಲ್ರೆಡಿ ಯೂಸ್ ಇಟ್. ಸೊ ಇವೆರಡು ಕ್ವೆಶನ್ಗೆ ಹೇಗೆ? ಪ್ರೀವಿಯಸ್ಲಿ ಅಂದ್ರೆ ಹಿಸ್ಟ್ರಿ ನೋಡ್ಲಿಕ್ಕೆ ಹೋದ್ರೆ ಇಟ್ ಇಸ್ ಸಮಥಿಂಗ್ ಲೈಕ್ ಶೇರ್ ಸರ್ಟಿಫಿಕೇಟ್ ಅಂತ ಇಶ್ಯೂ ಮಾಡ್ತಾ ಇದ್ರು. ಸೊ ಲೆಟ್ಸ್ ಸೇ ಇಫ್ ಯು ಬೈ ಅ ಶೇರ್ ಆಫ್ ಎನಿ ಕಂಪನಿ, ನೀವು ರಿಲಯನ್ಸ್ ಅಥವಾ NSDL ಇದೆ ಅಥವಾ CDSL ಇದೆ ಶೇರ್ಸ್ ತಗೊಂಡ್ರೆ ಸ್ಟಾರ್ಟಿಂಗಿಗೆಲ್ಲ ಶೇರ್ ಸರ್ಟಿಫಿಕೇಟ್ಸ್ ಅಂತ ಇಶ್ಯೂ ಮಾಡ್ತಾ ಇದ್ರು. ಬಟ್ ದಟ್ ವಾಸ್ ಅ ವೆರಿ ಡಿಫಿಕಲ್ಟ್ ಪ್ರೊಸೆಸ್. ಅಂದ್ರೆ ನಿಮಗೆ ಶೇರ್ ಸರ್ಟಿಫಿಕೇಟ್ ನಿಮ್ಮ ಅಡ್ರೆಸ್ಸಿಗೆ ಬಂದು ತಲುಪುವಷ್ಟರೊಳಗೆ it would have taken multiple days, ಸುಮಾರು ದಿವಸ ಆಗೋಗ್ಬಿಡ್ತಿತ್ತು. ಸೊ ದಟ್ಸ್ ವೈ ಗವರ್ಮೆಂಟ್ ಆಫ್ ಇಂಡಿಯಾ ಮತ್ತೆ ಏನ್ ಮಾಡಿದ್ರು, ಇನ್ಸ್ಟೆಡ್ ಆಫ್ ಶೇರ್ ಸರ್ಟಿಫಿಕೇಟ್ ನ ಇಶ್ಯೂ ಮಾಡೋ ಬದಲಿ, ಸೊ ಸೇಮ್ ಥಿಂಗ್ ಲೈಕ್ ಬ್ಯಾಂಕ್ ಅಕೌಂಟ್ಸ್, ನೀವೊಂದು ಆ ಡೆಪಾಸಿಟರಿ ಹತ್ರ ಹೋಗಿ, ಹೂ ಇಸ್ ಅ ಮಿಡಲ್ ಮ್ಯಾನ್ ಆಫ್ ಆಲ್ ದೀಸ್ ಥಿಂಗ್ಸ್, ಅಲ್ಲಿ ಹೋಗಿ ಅಕೌಂಟ್ ಓಪನ್ ಮಾಡ್ಕೊಳ್ಳಿ, ಅವ್ರು ಹ್ಯಾಂಡಲ್ ಮಾಡ್ಕೊಳ್ತಾರೆ. ಸೊ ಇಟ್ ಈಸ್ ಸಮಥಿಂಗ್ ಲೈಕ್ ಸೇಮ್ ಮಿಡಲ್ ಮ್ಯಾನ್ ಎಕ್ಸಾಂಪಲ್ ಬರ್ತದೆ ಇದರಲ್ಲಿ. ಸೊ ಅಗೇನ್ ಬ್ಯಾಂಕ್, ನೀವು ಹೇಗೆ ಲಾಕರ್ಸ್ ಅಥವಾ ಅಕೌಂಟ್ ಅಲ್ಲಿ ನೀವು ದುಡ್ಡು ಇಟ್ಕೊಂಡಿರ್ತೀರಿ, ಆ ದುಡ್ಡು ನಿಮ್ದೆ, ಬಟ್ ಬ್ಯಾಂಕ್ ಮೇಂಟೈನ್ ಮಾಡುತ್ತೆ. ಸೊ ದ ಸೇಮ್ ಥಿಂಗ್ಸ್, ಆ ಶೇರ್ಸ್ ನಿಮ್ದೆ, ಬಟ್ ಎಲ್ಲಿ ಇಡ್ತೀರಿ ನೀವು, ಒಂದು ಅಕೌಂಟ್ ಅಲ್ಲಿ ಇಡ್ತೀರಿ. ಆ ಅಕೌಂಟ್ ಯಾರ ಹತ್ರ ಇರುತ್ತೆ, NSDL ಅಥವಾ CDSL ಹತ್ರ ಇರುತ್ತೆ ಅಷ್ಟೇ. ಶೋರ್. ಸೊ ಇಟ್ ಇಸ್ ಆಲ್ರೆಡಿ ಡಿಜಿಟಲೈಸ್ಡ್. ಹಾಗೆ ಅಂದರೆ ಇಟ್ ಡಸಂಟ್ ಮೀನ್ ಕಿ ಎವ್ರಿಬಡಿ ಹ್ಯಾಸ್ ಆಕ್ಸೆಸ್ ಟು ಇಟ್, ರೈಟ್? ಅಂಟಿಲ್ ಅಂಡ್ ಅನ್ಲೆಸ್ ಯು ಓಪನ್ ಅನ್ ಅಕೌಂಟ್. ಓಕೆ, ಪ್ಲಾಟ್ಫಾರ್ಮ್ಸ್ ಯಾವುದು? ಪ್ಲಾಟ್ಫಾರ್ಮ್ಸಿಗೆ ಈಗ NSDL and CDSL. ಸೊ NSDL and CDSL ಮೇನ್ ಡಿಫರೆನ್ಸ್ ಅಂದ್ರೆ NSDL ಇಸ್ ಇನ್ಸ್ಟಿಟ್ಯೂಷನಲೈಸ್ಡ್ ಅಂತ ಹೇಳ್ತೀವಿ. ಸೊ ಲೆಟ್ಸ್ ಸೇ ಇನ್ಸ್ಟಿಟ್ಯೂಷನ್ಸ್, ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್, ಸಮಥಿಂಗ್ ಲೈಕ್ HDFC ಅನ್ನೋರಾಗ್ಲಿ ಅಥವಾ ICICI. HDFC ನವ್ರದ್ದು HDFC ಸ್ಕೈ ಅಂತ ಹೇಳಿ ಡಿಮ್ಯಾಟ್ ಅಕೌಂಟ್ ಓಪನಿಂಗ್ ಪ್ಲಾಟ್ಫಾರ್ಮ್ ಇದೆ. ICICI ಡೈರೆಕ್ಟ್ ಅಂತ ಹೇಳಿ ಒಂದು ಓಪನಿಂಗ್ ಪ್ಲಾಟ್ಫಾರ್ಮ್ ಇದೆ. ಆಕ್ಸಿಸ್ ಸೆಕ್ಯೂರಿಟೀಸ್ ಅಂತ ಹೇಳಿ ಒಂದು ಓಪನಿಂಗ್ ಪ್ಲಾಟ್ಫಾರ್ಮ್ಸ್ ಇದೆ. ಸೊ ಇದು ಎಲ್ಲದೂ ಸಹಿತ ಆನ್ ಅ ಹೋಲ್ ಇದನ್ನೆಲ್ಲ ಬಿಗ್ ಇನ್ಸ್ಟಿಟ್ಯೂಷನ್ಸ್ ಅಂತ ಹೇಳಿ ಕರಿತೀವಿ ನಾವು. ಸೊ ದೇ ಟ್ಯಾಗ್ ಅಪ್ ವಿತ್ NSDL. CDSL ಅಂದ್ರೆ ಇಟ್ ಇಸ್ ಮೋರ್ ಫೋಕಸ್ಡ್ ಆನ್ ದ ರಿಟೇಲ್ ಪಾರ್ಟ್. ಈಗ ನಾವು ನೀವು ಎಲ್ಲರೂ ಏನ್ ಓಪನ್ ಮಾಡ್ತೀವಿ, ಇನ್ಕ್ಲೂಡಿಂಗ್ ಆಪ್ಸ್ ಲೈಕ್ Zerodha, Grow, Upstocks, I think Angel, something like that. So ಎಲ್ಲದೂ, ಸೊ ಎಲ್ಲರೂ ದೇ ಹ್ಯಾವ್ ದ ಆಪ್ಷನ್ ಟು ಚೂಸ್ ಐದರ್ NSDL ಅಥವಾ CDSL. ಸೊ ಯಾವ್ದಕ್ ಬೇಕಾದ್ರೂ ಹೋಗ್ಬೋದು, ಇಟ್ ಇಸ್ ನಾಟ್ ದಟ್ ಆಫ್ ಅ ಕಂಪಲ್ಷನ್. ಬಟ್ ಮೋಸ್ಟ್ಲಿ ಈ ಎಲ್ಲರೂ ಗ್ರೋ, Zerodhaದವರೆಲ್ಲರೂ ಸಹಿತ CDSL ಗೆ ಜಾಸ್ತಿ ವಾಲಿದ್ದಾರೆ. ಸೊ ಅಗೇನ್, ಸೊ ಎಲ್ಲರೂ CDSL ಗೆ ಹೋಗಿದ್ದಾರೆ ಅಷ್ಟೇ. ಸೊ ನನಗೆ ಅರ್ಥ ಆಗಿರೋದು ಏನಂದ್ರೆ, NSDL is a large scale business and they are coming up with IPOs because they want to raise money. DRHP ಪ್ರಕಾರ, DRHP is a document. ಅಂದ್ರೆ ಯಾವುದೇ ಕಂಪನಿ IPO ಹೋಗೋಕ್ಕಿಂತ ಮುಂಚೆ, ಅಂದ್ರೆ if they want to raise money from the public, so they need to go through SEBI, ಅಂದ್ರೆ ನಮ್ಮ Securities and Exchanges Board of India ಅನ್ನೋದೇನಿದೆ. ಸೊ ದಟ್ ಈಸ್ ಅ ರೆಗ್ಯುಲೇಟರ್. ರೆಗ್ಯುಲೇಟರ್ ಯಾಕೆಂದ್ರೆ ಎಲ್ಲದನ್ನು ರೆಗ್ಯುಲೇಟ್ ಮಾಡುತ್ತದೆ, ಅಂಡ್ ಇಟ್ ಹ್ಯಾಸ್ ಅ ಚೀಫ್, ಅಂಡ್ ಪ್ರತಿಯೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಪ್ರಕಾರನೇ ಹೋಗ್ಬೇಕು. ಸೊ ಅವರ ಪ್ರಕಾರ ಟು ಇವ್ಯಾಲ್ಯೂಯೇಟ್ ಅವರ ಪ್ರಾಫಿಟ್ಸ್, ಅವರ ಬಿಸ್ನೆಸಸ್, ಅಂಡ್ ಇವರು ಸರಿಯಾಗಿ ಮಾಡ್ತಿದಾರ ಇಲ್ವಾ ಅಕಾರ್ಡಿಂಗ್ ಟು ದ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್. ಸೊ ಹೀಗೆ ಅವರಿಗೆ ಇವ್ಯಾಲ್ಯೂಯೇಟ್ ಮಾಡ್ಲಿಕ್ಕೋಸ್ಕರ, ಸೊ ಕಂಪನಿ ಐ ಥಿಂಕ್ ಇಟ್ ಪ್ರೊವೈಡ್ಸ್ ಡಿಟೇಲ್ಡ್ ಡಾಕ್ಯುಮೆಂಟೇಶನ್ ಆಫ್ DRHP. ದಟ್ ಡಾಕ್ಯುಮೆಂಟ್ ಇಸ್ ಕಾಲ್ಡ್ as DRHP. ಅದರ ಪ್ರಕಾರ
NSDL ಈ IPO ಇಂದ NSDL ಯಾವುದೇ ದುಡ್ಡು ತಗೊಳ್ತಾ ಇಲ್ಲ. ಸೊ ಇಟ್ ಈಸ್ ಆಲ್ ಅಬೌಟ್ ದ ಎಕ್ಸಿಸ್ಟಿಂಗ್ ಇನ್ವೆಸ್ಟರ್ಸ್. ಅಂದ್ರೆ ಬಿಸ್ನೆಸ್ ಶುರು ಆಗೋಕ್ಕಿಂತ ಮುಂಚೆ ದೇರ್ ವಿಲ್ ಬಿ ಇನ್ವೆಸ್ಟರ್ಸ್ ಹೂ ವಿಲ್ ಇನ್ವೆಸ್ಟ್ ಇನ್ ದಟ್ ಕಂಪನಿ ಸ್ಟಾರ್ಟ್ ಮಾಡ್ಲಿಕ್ಕೆ. ಸೊ ಅದನ್ನ ಏಂಜಲ್ ಇನ್ವೆಸ್ಟರ್ಸ್ ಅಂತ ಕರಿತೀವಿ ಅಥವಾ ಇನಿಷಿಯಲ್ ಇನ್ವೆಸ್ಟರ್ಸ್ ಅಂತ ಕರಿತೀವಿ. ಸೊ ಅವರು ತಮ್ಮ ಸ್ಟೇಕ್ ಅನ್ನ ರಿಲೀಸ್ ಮಾಡ್ತಿದ್ದಾರೆ, ಅಂದ್ರೆ ದೇ ಆರ್ ಗೋನಾ ಸೆಲ್ ದೋಸ್ ಸ್ಟೇಕ್ಸ್. ಸೊ ಇನ್ ಶಾರ್ಟ್ NSDL ಗೆ ಏನು ದುಡ್ಡು ಸಿಗ್ತಾ ಇಲ್ಲ, ಇದರಿಂದ ಎಷ್ಟೇ ಮನಿ ಬಂತಂದ್ರು ದುಡ್ಡು ಬಂತಂದ್ರು ಅವರ ಸ್ಟೇಕ್ ಹೋಲ್ಡರ್ಸ್ ಸಚ್ ಆಸ್ HDFC, SBI ಅಂಡ್ ಅದರ್ಸ್ ಅಥವಾ ಗವರ್ಮೆಂಟ್ ಆಫ್ ಇಂಡಿಯಾನೇ ಇರ್ಬೋದು. ಸೊ ಅವರಿಗೆ ಈ ಇನಿಷಿಯಲ್ ಪಬ್ಲಿಕ್ ಆಫರ್ ಇಂದ ದುಡ್ಡು ಹೋಗ್ತದೆ. ಓಕೆ, ಸೊ NSDL ಗೆ ಏನು ಪ್ರಾಫಿಟ್ ಇಲ್ಲ. ಬಟ್ ಬಿಸ್ನೆಸಸ್ ಲೆಟ್ ಅಸ್ ಸೇ ನಾವೇ ಒಂದು ಬಿಸ್ನೆಸ್ ಓಪನ್ ಮಾಡ್ಕೊಂಡ್ವಿ, ಸೊ ನಮಗೆ ಏನಾದ್ರೂ ದುಡ್ಡು ಬರ್ಬೇಕಂದ್ರೆ ವಿ ಇಶ್ಯೂ ಮೋರ್ ಶೇರ್ಸ್. ಸೊ ನಮಗೆ ಯಾರು ಇನ್ವೆಸ್ಟ್ ಮಾಡಿದಾರೆ ಅಂದ್ರೆ ನಮ್ಮ ಏಂಜಲ್ ಇನ್ವೆಸ್ಟರ್ಸ್ ಅವರಿಗೆ ಎಕ್ಸಿಟ್ ಬೇಕಂದ್ರೆ ದೇ ಕ್ಯಾನ್ ಆಫ್ಲೋಡ್, ಅದನ್ನ ಆಫ್ಲೋಡಿಂಗ್ ಆಫ್ ಶೇರ್ಸ್ ಅಂತ ಹೇಳ್ತಾರೆ. ಸೊ ಎಕ್ಸಿಸ್ಟಿಂಗ್ ಇನ್ವೆಸ್ಟರ್ಸ್ ಅಥವಾ ಅವ್ರಿಗೆ ಅನ್ಸ್ತದೆ ಓಕೆ ದಿಸ್ ಕಂಪ್ನಿ ಹ್ಯಾಸ್ ಮೇಡ್ ಮಿ ಗುಡ್ ಮನಿ, ಇಲ್ಲಿ ತನಕ ಓಕೆ ಐ ಆಮ್ ಗುಡ್ ಅಂತ ಹೇಳ್ಕೊಂಡು ದೇ ಕ್ಯಾನ್ ಎಕ್ಸಿಟ್ saying that okay I'll divest all my shares and make it available to public. ಅಥವಾ ನಮಗ್ ದುಡ್ಡು ಬೇಕಿತ್ತಂದ್ರೆ ನಾವು ಹೊಸ ಶೇರ್ಸ್ ಅನ್ನ ಇಶ್ಯೂ ಮಾಡ್ಕೊಂಡು ಆ ಶೇರ್ಸ್ ಅನ್ನ ಪಬ್ಲಿಕ್ ಕೊಡ್ಬೋದು. ಸೊ ಆವಾಗ ದುಡ್ಡು ನಮಗೆ ಬರುತ್ತೆ, ನಾವು ಬಿಸ್ನೆಸ್ ಅನ್ನು ಪ್ರೊಸೀಡ್ ಮಾಡ್ಬೋದು. ಬಟ್ ಹಿಯರ್ NSDL ಅಲ್ಲಿ ಇಟ್ ಈಸ್ ನಾಟ್ ಇಶ್ಯೂಯನ್ಸ್ ಆಫ್ ನ್ಯೂ ಶೇರ್ಸ್ ಬಟ್ ಆಫರ್ ಫಾರ್ ಸೇಲ್ ಅಂತ ಹೇಳ್ತೀವಿ ನಾವು. ಸೊ ಅಗೇನ್ ಎಕ್ಸಿಸ್ಟಿಂಗ್ ಇನ್ವೆಸ್ಟರ್ಸ್ ತಮ್ಮ ಶೇರ್ಸ್ ಅನ್ನ ಸೆಲ್ ಮಾಡಿ. ಓಕೆ, ಸೊ ಬೇಸಿಕ್ಲಿ ಈ IPO ರಿಲೀಸ್ ಮಾಡಿದ್ರಿಂದ ಪ್ರಾಫಿಟ್ಸ್ ಏನು ಅವರಿಗಿಲ್ಲ. ಹಾಗಾದ್ರೆ NSDL ಪ್ರಾಫಿಟ್ಸ್ ಹೇಗೆ ಮಾಡ್ತದೆ? ಆಲ್ಸೋ CDSL ಅಂತ ಹೇಳಿದ್ವಲ್ಲ, ಹೌ ಡು ದೇ ಮೇಕ್ ಪ್ರಾಫಿಟ್ಸ್? ಸೊ NSDL ಮತ್ತೆ CDSL ಎರಡು ಒಂದೇ ಬಿಸ್ನೆಸ್ ಅಲ್ಲಿ ಇರೋದ್ರಿಂದ ಸೊ ದೇ ಮೇಕ್ ಸಿಮಿಲರ್ ಪ್ರಾಫಿಟ್ಸ್. ಅಂದ್ರೆ ಪ್ರಾಫಿಟ್ ಮಾರ್ಜಿನ್ ಬೇರೆ ಬೇರೆ ಇರ್ಬೋದು ಬಟ್ ಪ್ರಾಫಿಟ್ಸ್ ಒಂದೇ ರೀತಿಯಲ್ಲಿ ಮಾಡ್ತವೆ. ಸೊ ಲೆಟ್ಸ್ ಸೇ ನೀವು ಝೆರೋದ ಹತ್ರನೇ ಹೋದ್ರಿ, this is I'm talking about CDSL, the same thing applies to NSDL, same thing. ಸೊ ನೀವು ಝೆರೋದ ಹತ್ರ ಹೋಗಿದ್ರಿ, ಸೊ ಕೆಲವರೆಲ್ಲ ಝೀರೋ ಬ್ರೋಕರೇಜ್ ಅನ್ನು ಆಫರ್ ಮಾಡ್ತಾರೆ, ಆದ್ರೆ ಅಕೌಂಟ್ ಓಪನಿಂಗ್ ಚಾರ್ಜಸ್ ಅಂತ ತಗೊಳ್ತಾರೆ. ಸೊ ಆ ಅಕೌಂಟ್ ಓಪನಿಂಗ್ ಚಾರ್ಜಸ್ CDSL ಅಥವಾ NSDL ಹೋಗುತ್ತೆ. ಸೇಮ್ ಥಿಂಗ್ಸ್ ವಿತ್ ಅಕೌಂಟ್ ಮೇಂಟೆನೆನ್ಸ್ ಚಾರ್ಜಸ್ ಅಂತ ಹೇಳ್ತೀವಿ, AMC ಅಂತ ಹೇಳ್ತಾರೆ. ಸೊ ಎವ್ರಿ ಕ್ವಾರ್ಟರ್ ಒಂದ್ಸಲ ಚೇಂಜ್ ಮಾಡ್ತಿರ್ತಾರೆ, ಚಾರ್ಜ್ ಮಾಡ್ತಾರೆ. ಸೊ ಎವ್ರಿ ಕ್ವಾರ್ಟರ್ ಸಮ್ವೇರ್ ಅರೌಂಡ್ 80-85 rupees ಅವ್ರು ಚಾರ್ಜ್ ಮಾಡ್ತಾರೆ. ಸೊ ಅಗೇನ್ ಅದ್ರಲ್ಲಿ ಒಂದು ಪಾರ್ಟ್ NSDL ಅಥವಾ CDSL ಹೋಗುತ್ತೆ. ಸೊ ಇನಿಷಿಯಲ್ ಪಬ್ಲಿಕ್ ಆಫರ್ ಯಾವುದೇ ಒಂದು ಕಂಪನಿ ಹೊಸ ಕಂಪನಿ IPO ತರಬೇಕಿತ್ತಂದ್ರೆ ಅವ್ರೊಂದು ಚಾರ್ಜ್ ಕೊಡ್ಬೇಕಾಗುತ್ತೆ NSDL ಬಿಕಾಸ್ ದೇ ಆರ್ ಹೋಸ್ಟಿಂಗ್ ಇಟ್. ಅವ್ರ ಶೇರ್ಸ್ ಇಶ್ಯೂ ಮಾಡ್ಬೇಕಾದ್ರೆ ಇದು ಮಾಡ್ಬೇಕಾಗತ್ತೆ. ಅಂಡ್ ಬೋನಸ್ ಅಥವಾ ಸ್ಪ್ಲಿಟ್ಸ್, ಡಿವಿಡೆಂಡ್ಸ್ ಏನೇ ಕೊಡಬೇಕಾಗುತ್ತೆ ಅಂದ್ರೆ NSDL ಗೆ ಒಂದು ಶೇರ್ ಹೋಗುತ್ತೆ. ಈಗ ನೆಕ್ಸ್ಟ್ ಈ ವೋಟಿಂಗ್ ಅಂತ ಹೇಳಿ ಬರುತ್ತೆ. ಈಗ ಕಂಪನಿ ಮೇಜರ್ ಡಿಸಿಷನ್ಸ್ ಯಾವುದೇ ಇತ್ತಂದ್ರು ಅವರ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಹೇಗಿತ್ತಂದ್ರೆ ಪ್ರಮೋಟರ್ಸ್ ಹತ್ರ ಜಾಸ್ತಿ ಇದೆ. ಅಂದ್ರೆ ಪ್ರಮೋಟರ್ಸ್ ಅಂದ್ರೆ ಅವ್ರ ಹತ್ರ ಸಿಕ್ಕಾಪಟ್ಟೆ ಶೇರ್ಸ್ ಇದೆ. ಸೊ ದೇ ಆರ್ ಹೋಲ್ಡಿಂಗ್ ಅ ಲಾಟ್ ಆಫ್ ಶೇರ್ಸ್. ಈಗ ಲೆಟ್ ಅಸ್ ಸೇ ಆ ಶೇರ್ಸ್ ಪಬ್ಲಿಕ್ ಹತ್ರ ಇದೆ ಅಂದ್ರೆ ಸೊ ದೇ ಆರ್ ಸಮ್ವಾಟ್ ಕಾಲ್ಡ್ ಆಸ್ ಪ್ರಮೋಟರ್ಸ್ ಬಟ್ ಇಟ್ ಇಸ್ ಅ ಪಬ್ಲಿಕ್ಲಿ ಹೋಲ್ಡೆಡ್ ಕಂಪನಿ. ಸೊ ಆ ಶೇರ್ಸ್ ಎಲ್ಲರ ಹತ್ರನೂ ಇರೋದ್ರಿಂದ ದ ಕ್ವಾಂಟಿಟಿ ಆಫ್ ಶೇರ್ಸ್ ಡಿವೈಡ್ ಆಗಿರೋದ್ರಿಂದ ಸೊ ಎಲ್ಲರ ಒಪಿನಿಯನ್ ಬೇಕಾಗಿರುತ್ತೆ. ಸೊ ಅದನ್ನ ಈ ವೋಟಿಂಗ್ ಥ್ರೂ NSDL ಮತ್ತೆ CDSL ಕಂಡಕ್ಟ್ ಮಾಡ್ತಾರೆ. ಸೊ ಎವ್ರಿಥಿಂಗ್ ಇಸ್ ಆನ್ಲೈನ್. ಮೊದಲಾಗಿತ್ತಂದ್ರೆ ಶೇರ್ ಹೋಲ್ಡರ್ ಮೀಟಿಂಗ್ಸ್ ಎಲ್ಲದೂ ಆಗಿರೋದು, ಬಟ್ ನಾವು ಎವ್ರಿಥಿಂಗ್ ಇಸ್ ಆನ್ಲೈನ್. ಸೊ ಆನ್ಲೈನ್ಗೂ ಪ್ರತಿಯೊಬ್ಬರಿಗೂ ಚಾರ್ಜ್ ಮಾಡ್ತಾರೆ. Again, so not from us but from the companies. So that's how they make the profits. Again, idರಲ್ಲಿ CDSL ಮತ್ತೆ NSDL ಎರಡು ಸೇಮ್ ತರ ಪ್ರಾಫಿಟ್ಸ್ ಮಾಡೋದ್ರಿಂದ the audience that they cater to differs. ಇವರು CDSL mostly makes money out of the retail investors. NSDL makes money out of the institutional investors. ಅಷ್ಟೇ, investors ಅಲ್ಲ, institutions. HDFC, again all those things. The large scale ones. The large scale industries. All right. So NSDL ಮತ್ತೆ CDSL, now I can say it very, I think ಈಗ ಒಂದು 4-5 ಸತಿ ಹೇಳಿದ ನಂತರ ನಾರ್ಮಲ್ ಆಗಿ ಹೇಳ್ತಾ ಇದ್ದಾನೆ. ಸೊ ಅವು ಅಕಸ್ಮಾತ್ ಈಗ ಸೇಮ್ ವೇಸ್ ಇಂದ ಪ್ರಾಫಿಟ್ಸ್ ಮಾಡ್ತಾರೆ ಅಂದ್ರೆ ಬೇಸಿಕ್ ಡಿಫ್ರೆನ್ಸ್ ಏನಾಯ್ತು ಅದ್ರ ಮಧ್ಯ? There is no difference. So avoidance of monopoly. ಸೊ ಮೊದಲು NSDL ಕ್ರಿಯೇಟ್ ಆಗಿತ್ತು. ಸೊ ಗವರ್ಮೆಂಟ್ ಆಫ್ ಇಂಡಿಯಾ ಏನ್ ಮಾಡಿದ್ರು, ಡಿಮಟೀರಿಯಲೈಸೇಷನ್ ಅನ್ನ ಮುಂದೆ ತಂದಾಗ ಸೊ ದೇ ನೀಡೆಡ್ ಅ ಡೆಪಾಸಿಟರಿ. ಸೊ ಅದಕ್ಕೋಸ್ಕರ NSDL ಅಂತ ತಗೊಂಡ್ ಬಂದ್ರು. ಸೊ ಆಫ್ಟರ್ ಅ ಕಪಲ್ ಆಫ್ ಇಯರ್ಸ್ ಅವ್ರಿಗೆ ಅನಿಸ್ತು ಓಕೆ ಒಂದೇ ಕಂಪನಿ ಯಾಕೆ ಈ ಬಿಸ್ನೆಸ್ ಅಲ್ಲಿ ಇರಬೇಕು, ಸೊ ಲೆಟ್ಸ್ ಕ್ರಿಯೇಟ್ ಒನ್ ಮೋರ್ ಡೆಪಾಸಿಟರಿ. ಯಾಕಂದ್ರೆ ನಮ್ಮಲ್ಲಿ ಎರಡು
ಡೆಪಾಸಿಟರೀಸ್ ಅಂದ್ರೆ ಸ್ಟಾಕ್ ಎಕ್ಸ್ಚೇಂಜಸ್, ಒಂದು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್, ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್. ಸೊ ಆಗ್ಲೇ ಹೇಳಿದ ಪ್ರಕಾರ ಒಂದೊಂದು ಕೇಟರ್ ಮಾಡ್ಲಿ ಅಂತ ಹೇಳಿ ಸೊ CDSL ನ BSc ಗೆ ಟ್ಯಾಗ್ ಮಾಡಿದ್ರು, NSE ನ NSDL ನ NSE ಗೆ ಟ್ಯಾಗ್ ಮಾಡಿದ್ರು. ಬಟ್ ಆ ಡಿಫ್ರೆನ್ಸಿಯೇಷನ್ ಏನು ಇಲ್ಲ ಈಗ. ಸೊ NSDL ನವರು NSE ಅಂಡ್ BSc ಅಲ್ಲಿಂದನೂ ಶೇರ್ಸ್ ತಗೊಳ್ಬಹುದು. ಸೇಮ್ ಥಿಂಗ್ ಅಪ್ಲೈಸ್ ಟು CDSL. ಸೊ ಆಸ್ ಆಫ್ ಸಚ್ ದೇರ್ ಇಸ್ ನೋ ಡಿಫರೆನ್ಸ್. ಬಟ್ ದ ಅಮೌಂಟ್ ಆಫ್ ಕ್ಲೈಂಟ್ಸ್ ಇವ್ರೇನ್ ಆನ್ ಬೋರ್ಡಿಂಗ್ ಮಾಡ್ಕೊಳ್ತಾರೆ ಅದ್ರಲ್ಲೇ ಡಿಫ್ರೆನ್ಸ್ ಇರೋದು, ಬೇರೆ ಏನಿಲ್ಲ. ಸೊ ಎಷ್ಟು ಜಾಸ್ತಿ ಕ್ಲೈಂಟ್ಸ್ ನ ಯಾರು ಟಾರ್ಗೆಟ್ ಮಾಡ್ಕೊಳ್ತಾರೆ ಅದರ ಪ್ರಕಾರ ಅವ್ರಿಗೆ ಪ್ರಾಫಿಟ್ ಸಿಗುತ್ತೆ. ಮತ್ತೊಂದು ಏನಂದ್ರೆ NSDL ವಾಸ್ ಆಲ್ಸೋ ಪಾರ್ಟ್ ಆಫ್ ನಮ್ಮ ನ್ಯಾಷನಲ್ ಪೆನ್ಷನ್ ಸ್ಕೀಮ್. ಸೊ ದಟ್ ವಾಸ್ ದ ಸ್ಟಾರ್ಟಿಂಗ್ ಆಫ್ NPS. ಈಗ ಅದರದ್ದು ಸಬ್ಸಿಡಿಯರಿ ಮಾಡಿ ಪ್ರೋಟೀನ್ ಟೆಕ್ನಾಲಜೀಸ್ ಅಂತ ಮಾಡಿ ದೇ ಆರ್ ಮೇಂಟೈನಿಂಗ್ ಇಟ್. ಬಟ್ ಬ್ಯಾಕ್ ಎಂಡ್ ಅಲ್ಲಿ ಸ್ಟಿಲ್ ಐ ಥಿಂಕ್ NSDL ವರ್ಕ್ಸ್, ಅಂದ್ರೆ ನಾಟ್ ಆನ್ ಅ ಮೆಜಾರಿಟಿ ಲೆವೆಲ್, ಬಟ್ ಇನಿಷಿಯೇಷನ್ NSDL ಆಗಿದ್ದು. ದೆನ್ ಇಟ್ ವೇವ್ಡ್ ಆಫ್ ಇಂಟು ಪ್ರೋಟೀನ್ ಟೆಕ್ನಾಲಜೀಸ್ ಅಂಡ್ ನೌ most of the NPS is maintained by Protein Technologies and not NSDL. So basically ಈ NSDL larger institution ಗೆ cater ಮಾಡ್ತದೆ, and what I understand is CDSL caters to more of retail kind of ಅಲ್ಲ. All right, ನನಗೆ ಇಷ್ಟು ಈಗ ಬೇಸಿಕ್ ಡಿಫ್ರೆನ್ಸ್ ಐ ಥಿಂಕ್ ಅಷ್ಟು ಅರ್ಥ ಆಯಿತು NSDL CDSL ಇದು. ಇವಾಗ NSDL ಅವರು IPO ರಿಲೀಸ್ ಮಾಡ್ತಾ ಇದ್ದಾರೆ. ಈ IPO ವ್ಯಾಲ್ಯೂ ಎಷ್ಟು, ಇದನ್ನ ಆಸ್ ಅ ಕಾಮನ್ ಪರ್ಸನ್ ಹೌ ಡು ಐ ಬೈ ದೆಮ್? ಬೈಯಿಂಗ್ ಇಸ್ ಪ್ರಿಟಿ ಸಿಂಪಲ್ ಈಗ. ಸೊ NSDL IPO ಅಂತ ಹೇಳಿ ಹೋದ್ರೆ ಸಾಕು. ಐ ಥಿಂಕ್ ಯಾವುದೇ ಒಂದು ನಾರ್ಮಲ್ ಲಿಂಕ್ ಸಿಗುತ್ತೆ. ಐ ಥಿಂಕ್ ಇಟ್ ವಿಲ್ ಟೇಕ್ ಯು ಟು NSDL ಆರ್ ದಿಸ್ ಅಗೇನ್ CDSL ಪೋರ್ಟಲ್. ನೀವು ಅಲ್ಲೇ ಹೋಗಿ ನಿಮ್ಗೆ ಎಷ್ಟು ಲಾಟ್ಸ್ ಬೇಕಂತ ಹೇಳಿರುತ್ತೆ. ಸೊ ಲಾಟ್ ಇಸ್ ಸಮಥಿಂಗ್ ಲೈಕ್ ಅ ನಂಬರ್ ಆಫ್ ಶೇರ್ಸ್. ಸೊ ಇವರು ಸೆಟ್ ಮಾಡಿರೋ ಪ್ರಕಾರ ಮಿನಿಮಮ್ ಆಫ್ 18 shares ಶುಡ್ ಬಿ ಬಾಟ್. ಅಂದ್ರೆ 18 ಶೇರ್ ನ ಒಬ್ರು ತಗೊಳ್ಳೇಬೇಕು. ಆ 18 shares ಗೆ ಅವ್ರ ಪ್ರೈಸ್ ಮಾಡಿರೋ ಅಂದ್ರೆ ಸೆಟ್ ಮಾಡಿರೋ ಪ್ರೈಸ್ ಇಸ್ 760 to 800 rupees. ಬಟ್ IPO ಅಲಾಟ್ಮೆಂಟ್ ಒಂದ್ ವೇಳೆ ನಿಮಗೆ ಬೇಕಿತ್ತಂದ್ರೆ ನೀವು ಯಾವಾಗ್ಲೂ 800 rupees ಅಥವಾ ಹೈಯೆಸ್ಟ್ ಬ್ಯಾಂಡಿಗೆ ಅಂದ್ರೆ ಹೈಯೆಸ್ಟ್ ಪ್ರೈಸ್ ರೇಂಜಿಗೆ ನೀವು ಅಪ್ಲೈ ಮಾಡಬೇಕಾಗುತ್ತೆ. ಸೊ again it is 800 into 18 somewhere around 14,500 ಬರುತ್ತೆ. ಸೊ that is the minimum amount. ಅದಾದ್ಮೇಲೆ ನೀವು 1 lot 2 lot 3 lots ಎಷ್ಟು ಬೇಕಾದಷ್ಟು ಮಾಡ್ಕೊಳ್ಬಹುದು. ಬಟ್ ಅಗೇನ್ ಐ ಥಿಂಕ್ ದೇರ್ ಆರ್ ಮ್ಯಾಕ್ಸಿಮಮ್ ರಿಟೇಲ್ ಇನ್ವೆಸ್ಟರ್ಸ್ ಗೆ ಮ್ಯಾಕ್ಸಿಮಮ್ ಆಫ್ 10 to 12 lots ಏನೋ ಇದೆ ಅಷ್ಟೇ, ಮತ್ತೇನಿಲ್ಲ. ಅಂಡ್ ಅಗೇನ್ ಅಪಾರ್ಟ್ ಫ್ರಮ್ ದ್ಯಾಟ್ IPO ಅಪ್ಲೈ ಮಾಡೋದು ಈಸಿ. ಮೊದಲೆಲ್ಲ ಆಗಿತ್ತಂದ್ರೆ ನೆಟ್ ಬ್ಯಾಂಕಿಂಗ್ ಇಂದ ಹೋಗಿ ನೀವು ಪೇ ಮಾಡಬೇಕಾಗಿತ್ತು, ಆಮೇಲೆ ಅವ್ರು ಹೋಲ್ಡ್ ಮಾಡ್ಕೊಳ್ತಿದ್ರು. ಅದಾದ್ಮೇಲೆ ನಿಮ್ಗೆ IPO ಅಲಾಟ್ಮೆಂಟ್ ಡೇಟ್ಸ್ ಬರೋದು, IPO ಅಲಾಟ್ಮೆಂಟ್ ಆಗ್ಲಿಲ್ಲ ಅಂದ್ರೆ ನಿಮ್ಗೆ 7 ದಿವಸ ಕಾಯ್ಬೇಕಾಗಿರೋದು. ಸೊ ಅದೆಲ್ಲ ತುಂಬಾ ಎಲ್ಲ ರಿಸ್ಟ್ರಿಕ್ಟಿವ್ ಅಂಡ್ ಇಟ್ ವಾಸ್ ಅ ವೆರಿ ಕೊಲೇಟೆಡ್ process. So basically you are telling ಒಬ್ಬ ವ್ಯಕ್ತಿ in case he is interested in buying this 14,000 plus ಇರಲೇಬೇಕು ಕೈಯಲ್ಲಿ. 1 lot is equal to 14,500. ಮೊದಲು ಸಿಕ್ಕಾಪಟ್ಟೆ ಇತ್ತು. ಐ ಮೀನ್ ಇಟ್ ವಾಸ್ ವೆರಿ ಮಚ್ ಅಬವ್ ದನ್ 22,500 rupees. But I think 2 years before SEBI issued a mandate saying that retail investors ಗೆ at least will take the lot down. So 22,500 ಇಂದ they have come down to 14,500 ಈಗ ಮಿನಿಮಮ್. ನಾಟ್ ಓನ್ಲಿ NSDL, ಯಾವುದೇ ಹೊಸ ಕಂಪನಿಗಳ IPO ತರಬೇಕಾದ್ರೆ the minimum amount is 14,500. So it is simple, we click on the links and it will easily ask us the details, basic details, and then we buy PAN it. number, details, etc. ಅದೆಲ್ಲ ವ್ಯಾಲಿಡೇಷನ್ ಆಗುತ್ತೆ. ಐ ಥಿಂಕ್ ಆಧಾರ್ OTP ಎಲ್ಲ ಬರುತ್ತೆ. ಅಪಾರ್ಟ್ ಫ್ರಮ್ ದ್ಯಾಟ್ ಮೊದಲು ಅಲ್ಲದೆ ಹೇಳಿದ್ನಲ್ಲ, ಸೊ ಮೊದಲೆಲ್ಲ there was a hold, ಈಗ ಹಾಗಿಲ್ಲ. ಸೊ ಇಟ್ ಇಸ್ ಜಸ್ಟ್ ಅನ್ e-mandate. ಸೊ ಬ್ಲಾಕ್ ಮಾಡಿಬಿಟ್ಟಿರ್ತಾರೆ. ಈಗ ಲೆಟಸ್ e-mandate ಸೆಟ್ ಮಾಡಿಬಿಟ್ರೆ 14,500 ಇಮಿಡಿಯೇಟ್ ಬ್ಲಾಕ್ ಆಗುತ್ತೆ ಅಮೌಂಟ್, ನೀವು ಯೂಸ್ ಮಾಡಂಗಿಲ್ಲ. ಒಂದ್ ವೇಳೆ ನಿಮ್ಗೆ ಅಲಾಟ್ಮೆಂಟ್ ಆಗ್ಲಿಲ್ಲ ಅಂದ್ರೆ ಆ ಬ್ಲಾಕ್ ಅನ್ನು ರಿಲೀಸ್ ಮಾಡ್ತಾರೆ. ಸೊ ನೆಕ್ಸ್ಟ್ ಸೆಕೆಂಡ್ ಅಥವಾ ನೆಕ್ಸ್ಟ್ ಅವರ್ ಅಲ್ಲಿ ನಿಮ್ದೇನು ಆಟೋಮೆಟಿಕಲಿ ನಿಮ್ ಅಮೌಂಟ್ ಬ್ಯಾಂಕಿಗೆ ಬಂದ್ಬಿಡುತ್ತೆ. ಸೊ ಅಗೇನ್ ಇಟ್ ಇಸ್ ಅನ್ ಈಸಿ ಪ್ರೊಸೆಸ್. ನಾವು ಮೊದಲು ಇಟ್ ವಾಸ್ ಅ ವೆರಿ ಕಾನ್ವಲ್ಯೂಟೆಡ್ ಪ್ರೊಸೆಸ್. ಓಕೆ, ರೈಟ್. ಆಲ್ ರೈಟ್, ಈಗ ನನಗೆ ಅರ್ಥ ಆಯಿತು ದ್ಯಾಟ್ NSDL ಆ್ಯಂಡ್ CDSL ಆರ್ ಸೆಪ್ರೇಟ್ ಎಂಟಿಟೀಸ್ ಬಟ್ ದೇ ವರ್ಕ್ ಆನ್ ದ ಸೇಮ್ ಬಿಸ್ನೆಸಸ್, ರೈಟ್? ಈಗ ಅದು ಬಿಸ್ನೆಸ್ ಅಂತ ನಾವು ಎಸ್ಟಾಬ್ಲಿಷ್ ಮಾಡಿದ್ವಿ, ಇಷ್ಟಂತೂ ನನಗೆ ಅರ್ಥ ಆಯಿತು. ಹಾಗಾದರೆ ದೇರ್ ವಿಲ್ ಬಿ ರಿಸ್ಕ್ ಇನ್ವಾಲ್ವ್ಡ್ ಇನ್ ಇಟ್ ಅಲ್ಲ? ಸೊ ವಾಟ್ ಆರ್ ದೀಸ್ ರಿಸ್ಕ್ಸ್ ದ್ಯಾಟ್ ಯು ಕ್ಯಾನ್ ಟೆಲ್ ಮಿ ಅಬೌಟ್?
ರಿಸ್ಕ್ಸ್ ಅಂದ್ರೆ ಈ ಬಿಸ್ನೆಸ್ ಇದರಲ್ಲಿ ಕ್ಲೈಂಟ್ ಒಂದ್ ವೇಳೆ ಟಾರ್ಗೆಟ್ ಮಾಡ್ಲಿಲ್ಲ ಅಂದ್ರೆ, ಸೊ ಅಥವಾ ಸೇಮ್ ಇಟ್ ಈಸ್ ಎ ಡುವಾಪೊಲಿ ಬಿಸ್ನೆಸ್. ಡುವಾಪೊಲಿ ಅಂದ್ರೆ ಈ ಬಿಸ್ನೆಸ್ ಅಲ್ಲಿ ಇಬ್ಬರೇ ಇರೋದು, ಒಂದು NSDL ಅಥವಾ CDSL. ಸೊ ನೀವು ಟೂ ಫೇಸ್ ಆಫ್ ದ ಸೇಮ್ ಕಾಯಿನ್. ಸೊ ಇದು ಐದರ್ ನಾವು ಇಂತ ಪಾಸಿಟಿವ್ ಆಗಿ ತಗೊಳ್ಬಹುದು ಅಥವಾ ನೆಗೆಟಿವ್ ಆಗಿ ತಗೊಳ್ಬಹುದು. ಸೊ ಪಾಸಿಟಿವ್ ಏನಂದ್ರೆ, ಓಕೆ, ಎರಡೇ ಕಂಪನಿ ಇರೋದ್ರಿಂದ 10 ಕಸ್ಟಮರ್ಸ್ ಇದ್ರೆ ಯಾವ ಸೈಡ್ ಬೇಕಾದ್ರೂ ಹೋಗ್ಬೋದು. ಅಗೇನ್ ಸೇಮ್ ವಿತ್ ದ CDSL ಆಸ್ ವೆಲ್. ಬಟ್ ನೆಗೆಟಿವ್ಸ್ ಏನಂದ್ರೆ ಯಾವ ಸೈಡೂ ಹೋಗ್ಬೋದು. ಸೊ ನಾಟ್ ಓನ್ಲಿ ವಿತ್ NSDL, CDSL ಹತ್ರನೇ ಹೋದ್ರೆ NSDL ಗೆ ಕ್ಲೈಂಟ್ಸ್ ಕಮ್ಮಿ ಆಗುತ್ತೆ. ಕ್ಲೈಂಟ್ಸ್ ಕಮ್ಮಿ ಆದಾಗ ಪ್ರಾಫಿಟ್ಸ್ ರೆವೆನ್ಯೂ ಕಮ್ಮಿ ಆಗುತ್ತೆ. ರೆವೆನ್ಯೂ ಆದ್ಮೇಲೆ ಅಗೇನ್ ಪ್ರಾಫಿಟ್ಸ್, ಸೊ ಆಲ್ ದೋಸ್ ಕಮ್ಸ್ ಹಾಗೆ ಆಗುತ್ತೆ. ಬಟ್ ಅಗೇನ್ ದಿಸ್ ಇಸ್ ಹೆವಿಲಿ ರೆಗ್ಯುಲೇಟೆಡ್ ಬೈ ಗವರ್ಮೆಂಟ್. ನೋ ಪ್ರೈವೇಟ್ ಪ್ಲೇಯರ್ ಇಸ್ ಇನ್ವಾಲ್ವ್ಡ್. ಪ್ರೈವೇಟ್ ಪ್ಲೇಯರ್ ಯಾರಿಲ್ಲ ಇದರಲ್ಲಿ. ಸೊ ಬಿಕಾಸ್ ನಿಮ್ಗೆ ಎಲ್ಲದ್ರದ್ದು ಡೇಟಾ, ನಿಮ್ದು ಪ್ಯಾನ್ ಕಾರ್ಡ್ ಎಲ್ಲದ್ರದ್ದು ಡೇಟಾ ಅವ್ರ ಹತ್ರನೇ ಇರೋದ್ರಿಂದ, ಸೊ ಪ್ರೈವೇಟ್ ಯಾರು ಅಲೋ ಮಾಡ್ತಿಲ್ಲ ಗವರ್ಮೆಂಟ್. ಸೊ ಪ್ರೈವೇಟ್ ಪ್ಲೇಯರ್ಸ್ ಬಂತಂದ್ರೆ ಅಗೇನ್ ಕಾಂಪಿಟೇಷನ್ ಅದೆಲ್ಲ ಬರುತ್ತೆ. ಬಟ್ ಸಿನ್ಸ್ ದೇರ್ ಆರ್ ಟೂ ಓನ್ಲಿ ಗವರ್ಮೆಂಟ್ ಎಂಟಿಟೀಸ್, ಸೊ ಗವರ್ಮೆಂಟ್ ಹ್ಯಾಸ್ ಎ ಮೇಜರ್ ಸ್ಟೇಕ್ ಇನ್ ಇಟ್. ಒಂದ್ ವೇಳೆ ಗವರ್ಮೆಂಟ್ ನಾಳೆ ಇಲ್ಲ NSDL ಬಂದ್ ಮಾಡ್ಬೇಕು ಅಂದ್ರೆ ಬಂದ್ ಮಾಡ್ಬೇಕು, ಆಪ್ಷನ್ ಏನಿಲ್ಲ. ಸೊ ಇಟ್ ಇಸ್ ಹೆವಿಲಿ ರೆಗ್ಯುಲೇಟೆಡ್ ಬೈ ಗವರ್ಮೆಂಟ್. ಹಾಗಾಗಲ್ಲ. SEBI. SEBI. SEBI in turn, again, SEBI is a governing body, but again government ಅವರು ಇರುತ್ತೆ. It is a governing body, but ಕೆಲವೊಂದ್ಸಲ government, as you know, influences decisions and etc. So ಅಷ್ಟೇ, ಅಂದ್ರೆ ರೆಗ್ಯುಲೇಟರಿ, ಹೆವಿಲಿ ರೆಗ್ಯುಲೇಟೆಡ್ ಬೈ ಗವರ್ಮೆಂಟ್. ಹಾಗಾಗಲ್ಲ ಅಂದ್ರೆ NSDL ಬಂದಾಗಲ್ಲ. ಬಟ್ ಅಗೇನ್ ಯಾರಾದ್ರೂ ಬಂದು ಓಕೆ NSDL ಅಲ್ಲಿ ನಾವು ಈ ಪಾಲಿಸೀಸ್ ಅನ್ನ ಚೇಂಜ್ ಮಾಡಿದ್ವಿ, ಮತ್ತೊಂದು ಪಾಲಿಸೀಸ್ ಅನ್ನ ಚೇಂಜ್ ಮಾಡಿದ್ವಿ, ಈ ಏನ್ ಹೇಳಿ ಚಾರ್ಜಸ್ ಅನ್ನ ರೇಸ್ ಮಾಡಿದಾಗ ಅಗೇನ್ ಕಂಪನೀಸ್ ಅವರು ಒಂದ್ ವೇಳೆ CDSL ಗೆ ಹೋದ್ರೆ, ಸೊ ಅಗೇನ್ ತಕಡಿ ಯಾವ ಸೈಡ್ ತೂಗತ್ತೆ, ಅಗೇನ್ ಇಟ್ ಡಿಪೆಂಡ್ಸ್ ಆನ್ ಗವರ್ಮೆಂಟ್. ಸೊ ಅದಷ್ಟೇ ರಿಸ್ಕ್ಸ್. ಮತ್ತೆ ಟೆಕ್ನಾಲಜೀಸ್ ಹೇಗಾಗತ್ತೆ ಗೊತ್ತಿಲ್ಲ, ಮುಂದೆ ಯಾವ್ದಾದ್ರು ಹೊಸ ಟೆಕ್ನಾಲಜಿ ಬಂದು ಅಗೇನ್ ಡಿಸ್ರಪ್ಟ್ ಮಾಡ್ತದೋ. ಆಧಾರ್ ಕಾರ್ಡ್ಸ್, ಪ್ಯಾನ್ ಕಾರ್ಡ್ಸ್ ಡೇಟಾ ನಿಮ್ಮ ಹತ್ರ ಇರುತ್ತೆ, NSDL ಹತ್ರ ಇರುತ್ತೆ. Risk factor, that is also a risk factor. Okay, so those are the only risks. So the last question here, would you go and buy it? No, not right now. ಯಾಕಂದ್ರೆ ನನ್ನ ಪರ್ಸನಲ್ ಗೋಲ್ಸ್ ಅಥವಾ ನಾನು ಏನ್ ಇಮ್ಯಾಜಿನ್ ಮಾಡಿದ್ದೀನಿ ನನ್ನ ಮುಂದೆ ಬರೋ 3 to 5 years ಅಥವಾ 7 years ಫ್ಯೂಚರ್ ಗೋಲ್ಸ್ ಅಲ್ಲೂ ಸಹಿತ NSDL ನಾನು ತಗೊಳ್ಳಲ್ಲ, ಅಟ್ ಲೀಸ್ಟ್ ಆನ್ ಡೈರೆಕ್ಟ್ ಶೇರ್ಸ್. ನಾನು ಇನ್ವೆಸ್ಟ್ ಮಾಡಿರೋ ಮ್ಯೂಚುವಲ್ ಫಂಡ್ಸ್ ಯಾವ್ದಾದ್ರು ತಗೊಂಡ್ರೆ ಐ ಆಮ್ ಹ್ಯಾಪಿ ವಿತ್ ಇಟ್. ಬಟ್ ನಾಟ್ ರೈಟ್ ನೌ. ಓಕೆ, ಈ ಚಾನೆಲ್ ಅಲ್ಲಿ ನಮ್ ಸಬ್ಸ್ಕ್ರೈಬರ್ಸ್ ಯಾರು ನೋಡ್ತಾ ಇರ್ತಾರೆ, ನಮ್ ವ್ಯೂವರ್ಸ್, ಅವರಿಗೆ ಏನ್ ಸಜೆಸ್ಟ್ ಮಾಡ್ತೀರಾ? ಇಷ್ಟೊತ್ತು ಏನ್ ಡಿಸ್ಕಷನ್ ಆಗಿದೆ, ಸೊ ಅಟ್ ಲೀಸ್ಟ್ ಇದರಿಂದ ಒಂದ್ ಸ್ವಲ್ಪ ಏನಾದ್ರು ಸಿಕ್ಕಿದ್ರೆ ಇನ್ಫಾರ್ಮೇಶನ್, ಐ ಥಿಂಕ್ ದೇ ಕ್ಯಾನ್ ಅನಲೈಸ್ ದಿಸ್ ಇನ್ಫಾರ್ಮೇಶನ್. ಅಂಡ್ ಬಹಳ ಜನ ಯೂಟ್ಯೂಬರ್ಸ್ ಸಹಿತ ಮಾಡ್ತಾನೆ ಇದ್ದಾರೆ ಯೂಟ್ಯೂಬ್ಸ್. ಐ ಮೀನ್ ಆನ್ ದ ವಿಡಿಯೋ ಆನ್ ದ ಸೇಮ್ NSDL IPO, ವೆರಿ ಇನ್ ಡೆಪ್ತ್ ವಿಡಿಯೋ. ನಾವು ಬಟ್ ಜಸ್ಟ್ ಅ ಡಿಸ್ಕಷನ್, ಬಟ್ ಅವರು DRHP ಡಾಕ್ಯುಮೆಂಟ್ ಅನ್ನೆಲ್ಲ ಓದಿ, ಸೊ ಇನ್ ಡೀಟೇಲ್ ವಿಡಿಯೋಸ್ ಎಲ್ಲ ಮಾಡ್ತಾ ಇದ್ದಾರೆ. ಸೊ ಅಥವಾ ChatGPT ಹೋಗಿ ಕೇಳಿದ್ರು ಓಕೆ, ಸೊ ಎನಿಥಿಂಗ್ ಇಸ್ ಫೈನ್. ಸೊ ಅವರವರ ಪರ್ಸನಲ್ ಗೋಲ್ಸ್ ಪ್ರಕಾರ ಅವ್ರು ಇನ್ವೆಸ್ಟ್ ಮಾಡಿದ್ರೆ ಇಟ್ ಈಸ್ ವೆಲ್ ಅಂಡ್ ಗುಡ್. ಅಥವಾ ಇಫ್ ದೇ ಆರ್ ಇನ್ವೆಸ್ಟಿಂಗ್ ಇನ್ ಎನಿ ಮ್ಯೂಚುವಲ್ ಫಂಡ್ ಅಥವಾ ಎಲ್ಲೋ ಒಂದು ದುಡ್ಡಿದೆ, ಐ ಡೋಂಟ್ ವಾಂಟ್ ಇಟ್, ಹಾಗಿತ್ತಂದ್ರೆ ದೇ ಕ್ಯಾನ್ ಥಿಂಕ್ ಆಫ್ ಇಟ್ ಅಗೇನ್. ಬಟ್ ಅದರ್ವೈಸ್ again it's a personal goal thing, so it is up to them. And I think the last date of application August 1. So adast maduditandre you can apply it, you need to apply it before August 1st. Right. Thank you so much for coming here, sharing your knowledge with us and answering me for all my silly questions. Thank you for inviting me. All right, thank you so much, it was our pleasure. ಈ ವಿಡಿಯೋದಲ್ಲಿ ಸುಮಾರೆಲ್ಲ ಇನ್ಫಾರ್ಮೇಷನ್ ಶೇರ್ ಮಾಡಿದ್ದೇವೆ, NSDL ಆಯಿತು, CDSL ಅದೆಲ್ಲ ಅಂತ. ಪ್ಲೀಸ್ ಡೂ ಕನ್ಸಲ್ಟ್ ಎನಿ ರಿಜಿಸ್ಟರ್ಡ್ ಫಿನಾನ್ಷಿಯಲ್ ಅಡ್ವೈಸರ್ ಆನ್ ದಿಸ್ ಟಾಪಿಕ್ ಇಫ್ ಯು ರಿಯಲಿ ಆರ್ ಗೋಯಿಂಗ್ ಟು ಇನ್ವೆಸ್ಟ್. ನಾವು ಜಸ್ಟ್ ನಮ್ಮ ಡಿಸ್ಕಷನ್ಸ್ ಮಾಡ್ಕೊಂಡಿದ್ದೇವೆ, ಲೈಕ್ ನನಗೇನು ಗೊತ್ತಿರಲಿಲ್ಲ, ಹೀ ಶೇರ್ ಹಿಸ್ ನಾಲೆಡ್ಜ್ ವಿತ್ ಮೀ ಅಷ್ಟೇ. But he's not anybody who will be certified financial advisor. ಇದು ನಮ್ಮ ಸಜೆಷನ್, ವಾಟ್ ವಿ ಆರ್ ಡೂಯಿಂಗ್ ಇನ್ ಆರ್ ಲೈಫ್ಸ್. ಈ ವಿಡಿಯೋ ಇಷ್ಟ ಆಗಿದ್ರೆ, ಇದರಿಂದ ಏನಾದರೂ ಕಲ್ತಿದ್ದಿದ್ರೆ, ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ದ ಚಾನಲ್. ಹಾಗೆ ನಿಮ್ಗೆ ಏನು ಅನಿಸ್ತಾ ಇದೆ ಅದನ್ನು ಕಮೆಂಟ್ ಮಾಡೋದನ್ನು ಮರಿ. That's it for today's video.
ಮುಂದಿನ ವಿಡಿಯೋದಲ್ಲಿ ಆದಷ್ಟು ಬೇಗ ನಿಮ್ಮನ್ನು ಸಿಗ್ತೇನೆ. ಅಲ್ಲಿ ತನಕ ಸ್ಟೇ ಹ್ಯಾಪಿ ಆ್ಯಂಡ್ ಸ್ಟೇ ಸಾರ್ಟೆಡ್.